ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, NCRB ಅಂದ್ರೆ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ, ಈ ಒಂದು NCRB ಪ್ರಕಾರ ರೈತರ ಆತ್ಮಹತ್ಯೆ ಹೆಚ್ಚಾಗಲಿಕ್ಕತ್ತದ. ಆತ್ಮಹತ್ಯೆ ರೈತರದ್ದು ವಿಶೇಷವಾಗಿ 2024ರಲ್ಲಿ 10,546 ಜನ ಆತ್ಮಹತ್ಯೆ ರಾಷ್ಟ್ರ ಮಟ್ಟದಲ್ಲಿ ಮಾಡ್ಕೊಂಡಿದ್ದಾರೆ. ಕೃಷಿಯಲ್ಲಿ ತೊಡಗಿದವರು 10,546, ಅದರಲ್ಲೇ ರೈತರು 4,633, ಕೃಷಿ ಕಾರ್ಮಿಕರ ಆತ್ಮಹತ್ಯೆ 5,913, ಒಟ್ಟಿನಲ್ಲಿ 6.2 ಈ ಪ್ರಮಾಣದಲ್ಲಿ ಆತ್ಮಹತ್ಯೆಗಳು ಮಾಡ್ಕೊಳ್ತಾ ಇದ್ದಾರೆ ರೈತರು, ರೈತ ಸಂಬಂಧಿಸಿದ ಕೆಲಸ ಮಾಡುವಂಥವರು. ಇನ್ನು ರಾಜ್ಯಗಳ ಮಟ್ಟದಲ್ಲಿ ಮಹಾರಾಷ್ಟ್ರದಲ್ಲಿ ಹೆಚ್ಚು ರೈತರು, ಕೃಷಿ ಸಂಬಂಧಿಕರು, ಕೃಷಿ ಕಾರ್ಮಿಕರು. 2023ರಾಗ 4,151 ಜನ ತಿರ್ಕೊಂಡ್ರೆ, ಆತ್ಮಹತ್ಯೆ ಮಾಡ್ಕೊಂಡ್ರೆ. 2024ರಾಗ 3,824 ಜನ ಆತ್ಮಹತ್ಯೆ ಮಾಡ್ಕೊಂಡ್ರು. 2ನೇ ನಂಬರ್ ಕರ್ನಾಟಕದಲ್ಲಿಯೂ 2,423 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 23ರೊಳಗೆ 24ರಾಗ 2,971 ಜನ ರೈತ ಸಂಬಂಧಿಸಿದ ಕೂಲಿ ಮಾಡುವಂಥವ್ರು ತೀರ್ಕೊಂಡಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಒಟ್ಟಿನಲ್ಲೇ 22.61% ನಮ್ಮ NCRB ರಿಪೋರ್ಟ್ ಪ್ರಕಾರ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಕರ್ನಾಟಕದಲ್ಲಿ. ರಾಷ್ಟ್ರ ಮಟ್ಟದಲ್ಲಿ ಆಯಿತು, ಕರ್ನಾಟಕದಲ್ಲಿ ಆಯಿತು. ನೋಡ್ರಿ, ಇದನ್ನು ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತಾರ? ಇವತ್ತಿನ ಎಲ್ಲ ಈ ಶುಗರ್ ಲಾಬಿ ಜನ ವಿಚಾರ ಮಾಡ್ಬೇಕಾಗಿದೆ, ಇನ್ನುಳಿದ ಜನ ವಿಚಾರ ಮಾಡ್ಬೇಕಾಗಿದೆ, ನಮ್ಮ ರಾಜಕೀಯ ಜನ ವಿಚಾರ ಮಾಡ್ಬೇಕಾಗಿದೆ. ಯಾಕ್ರಿ ಎಲ್ಲ ಸಮೃದ್ಧಿ ಇದ್ದಾಗ ನೀವು FRP ಕೊಡ್ತೀರಿ, ಒಳ್ಳೆ ರೇಟ್ ಕೊಡ್ತೀರಿ, ಸಮೃದ್ಧ ರೇಟ್ ಕೊಡ್ತೀರಿ, ಎಲ್ಲ ಮಾತಾಡ್ತಾರೆ ರಾಜಕಾರಣಿಗಳು. ಏನು ಇವರೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ತಲೆ ಕೆಟ್ಟದನ್ನೆಲ್ಲ ಕೊಟ್ರ ಅಂದರೆ ಇದರ ಅರ್ಥ ಕೇವಲ ನೀವು ಮಿನಿಮಮ್ ಪ್ರೈಸ್, ಸಪೋರ್ಟಿಂಗ್ ಪ್ರೈಸ್ ಕೊಟ್ಟರೆ ಮುಗೀತು, ನಾವು ಸಮೃದ್ಧಿಯಿಂದ ಇರ್ತಾರೆ ರೈತರು ಅಂತ ಹೇಳ್ಕೊಂಡ್ರಲ್ಲ, ತಪ್ಪದು. ಇಲ್ಲೇ ಇರೋದು ಮೂಲ ದೋಷ. ಸಾಕಷ್ಟು ಇವತ್ತು ನಾವು ವಿವರಣೆ ನೋಡ್ತಾ ಇರ್ತೀವಿ, ಪೇಪರ್ದಲ್ಲಿ ಬರೋದು ನೋಡ್ತಾ ಇರ್ತೀವಿ. ಸಾವಯವ ಕೃಷಿ ಮಾಡ್ಬೇಕ್ರಿ, ಅದನ್ನು ಮಾಡ್ಬೇಕ್ರಿ, ಇದನ್ನು ಮಾಡ್ಬೇಕು, ಎಲ್ಲ ಕಾರಣ ಇವತ್ತೆಲ್ಲ ಡೆವಲಪ್ ಆಗ್ಯದ. ಸ್ವಾಮಿನಾಥನ್ ಆಯೋಗ ಅದ, ಅದು ಸ್ವಾಮಿನಾಥನ್ ಅವರ ಸಜೆಷನ್ ಮೇಲೆ ನಾವು ಹಸಿರು ಕ್ರಾಂತಿ ಮಾಡಿದ್ದೀವಿ, ಬಿಳಿ ಕ್ರಾಂತಿ ಮಾಡಿದ್ದೀವಿ. ಅಂದ್ರೆ ಹಾಲು ಮತ್ತು ಕೃಷಿ ಬಗ್ಗೆ ಸಾಕಷ್ಟು ಡೆವಲಪ್ಮೆಂಟ್ ನಮ್ಮಲ್ಲಿ ಆಗ್ಯದ. ಅದ್ರಲ್ಲಿ ಇಡುವಷ್ಟಾಗ್ಯದ. ಆದರೆ ದುರಂತ ಏನಪ್ಪ ಅಂದ್ರೆ ಈ ಬೆಳೆದ ಬೆಳೆಗೆ ಬೆಲೆನೇ ಇಲ್ಲ. ಇಲ್ಲೇ ಇದ್ರ ಬಗ್ಗೆ ಯಾರು ವಿಚಾರ ಮಾಡ್ತಾರಲ್ಲ, ಅದಕ್ಕಾಗಿ ಆತ್ಮಹತ್ಯೆಗಳಿವೆಲ್ಲ. ಇವತ್ತು ನಾವು ನಮ್ಮ ರೈತ ಸಂಘದವ್ರಿಗೆ, ನಮ್ಮ ನಾಯಕರಿಗೆ ಇದನ್ನ ಹೇಳಬೇಕಾಗ್ಯದ. 3,300 ಕೊಟ್ರಿ, ಭಾರಿ ಆಯಿತು, ಚಲೋ ಆಯಿತು, ಇನ್ನೊಂದು 100 ಕೊಡಲಿ, ಸಾಧ್ಯನಿಲ್ಲ. 4,500 ಖರ್ಚು ಬರ್ತದೆ ರೈತಗೆ. ಪ್ರತಿ ಟನ್ನಿಗೆ 1,000-1,200 ರೂಪಾಯಿ ಲಾಸ್ ಆಗ್ತಾಯಿದ್ದಾರೆ ರೈತ. ಅಂದಾಗ ಆತ್ಮಹತ್ಯೆ. ಇಲ್ಲಿವರೆಗೆ ಹೆಚ್ಚು ಕಡಿಮೆ 50-55 ಲಕ್ಷ ಜನ ಭಾರತದಲ್ಲಿ 2025 ರೌಂಡ್ ಅಬೌಟ್ 20 ತನಕ ಇತ್ತಿದ್ದು. ಎಷ್ಟಪ್ಪ, 45-50 ತನಕ 50 ಲಕ್ಷ ಜನ ಪಾಪ ಆತ್ಮಹತ್ಯೆ ಮಾಡ್ಕೊಂಡಿದ್ದು. ಈಗ ಮತ್ತೆ ಹೆಚ್ಚಾಗ್ತಾಯಿದೆ. ಪ್ರತಿ ವರ್ಷ 10-15 ಸಾವಿರ ಜನ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಅದು ಮಹಾರಾಷ್ಟ್ರದಲ್ಲೇ, ಕರ್ನಾಟಕ 2ನೇ ನಂಬರ್, ಆಂಧ್ರ. ಇದನ್ನು ಇವತ್ತಿನೆಲ್ಲ ಯಾಕೆ ಮಾಡ್ಕೊಳ್ತಾ ಇದ್ದಾರೆ ಬಗ್ಗೆ ವಿಚಾರ. ಪುನಃ ಏನೋ ಸಪೋರ್ಟಿಂಗ್ ಪ್ರೈಸ್ ಕೊಟ್ಟಿವ್ರಿ, ಮತ್ತೆ ನಾವು ಮಾಡಿದ್ರಿ ಅಲ್ಲ, ಅವ್ರಿಗೆ ಮಾರ್ಕೆಟ್ ಕೊಡಲಾರ್ದ ಇದರ ಮೇನ್ ಕಾರಣ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಒಂದು ವೇಳೆ ಮಾರ್ಕೆಟ್ ಕೊಟ್ಟಿದ್ರೆ, ಅವ್ರಿಗೆ ಬೆಳೆದ ಬೆಳೆಗೆ ಅವರ ರೇಟ್ ಕಟ್ಟುವಂಥದ್ದಾಗಿದ್ರೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಹಾಗಾದ್ರೆ ಕ್ರಿಮಿನಲ್ ಆಕ್ಟಿವಿಟೀಸ್ ನಡೀತಾ ಇರಲಿಲ್ಲ ಅಂತಲ್ಲ, ಆದರೆ ಹಸಿವಿನಿಂದ, ಬಡತನದಿಂದ, ಸಾಲದಿಂದ ಸಾಯ್ತಾ ಇರಲಿಲ್ಲ ರೈತರು. ಇದನ್ನು ಯಾಕೆ ವಿಚಾರ ಮಾಡ್ತಾರೆ ನಮ್ಮ ರೈತರು? ಮೊದಲು ರೈತ ನಾಯಕರು ವಿಚಾರ ಮಾಡಬೇಕಾಗಿದೆ ಇದನ್ನು. ಅವ್ರು ನೋಡ್ರಿ, ರಾಜಕಾರಣಿಗಳು ರಾಜಕಾರಣ ಮಾಡ್ತಾರೆ, 500-1000 ಕೊಟ್ಟು ಆಯ್ಕೆ ಹೋಗಿಬಿಡ್ತಾರೆ. ಅವ್ರಿಗೆ ಅದರ ಅವಶ್ಯಕತೆ ಇಲ್ಲ. ಯಾರು ನಮ್ಮ ಹೋಟೆಲ್ ಸೆಟ್ಟಪ್ಪ, ಓಟ್ ಹಾಕಿ ಬಂದು ಓಟ್ ಹಾಕಿ ಹೋದ್ರೆ ಸಾಕು, ನಂತರ 5 ವರ್ಷ ನಮಗೆ ಬೇಕಾಗಿಲ್ಲ, ಅವಾಗ ನಮಗೆ ಸಂಬಂಧ ಇಲ್ಲ. ಈ ಮನೋಸ್ಥಿತಿಯ ನಮ್ಮ ರೈತ ಲೀಡರ್ ನನಗಿದ್ದು, ಸಾರಿ, ನಮ್ಮ ರಾಜಕೀಯ ಲೀಡರ್ ಮನಸ್ಥಿತಿ ಇದು. ನಮ್ಮ ರೈತ ಲೀಡರ್ ಅರ್ಥ ಮಾಡ್ಕೋಬೇಕು ಇದನ್ನು. ನಮ್ಮ ರೈತರಿಗೆ ಏನು ಬೇಕಾಗಿದೆಪ್ಪ ಅನ್ನೋದು. ರೈತರ ನೋಡ್ರಿ, ನಾವು ಸಾಯ್ತಾ ಇದ್ದೀವಿ ಅಂದ್ರೆ ನಾವು ವಿಚಾರ ಮಾಡ್ಬೇಕು. ಅದನ್ನು ನಮ್ಮ ಹಸುವಿಗೆ ನಾವು ಆಹಾರ ಹುಡ್ಕೋಬೇಕಾದ್ರೆ ಇನ್ನೊಬ್ರು ಹುಡ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ.
ಹಂಗೆ ಈ ಒಂದು ವ್ಯಾಪಾರಿ ವರ್ಗ ಆಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಅಧಿಕಾರಶಾಹಿ ವರ್ಗದವರಾಗಿರ್ಬೋದು, ಅವರೇ ಆಗಿ ನಮ್ಮ ಸಹ ರಾಷ್ಟ್ರ ಹೋಗ್ತಾರೆ, ಮಾತಾಡ್ತಾರೆ, ದೊಡ್ಡ ದೊಡ್ಡ ಮಾತಂದು ಬರ್ತಾವೆ ಮಾತಾಡಲಿಕ್ಕೆ, ಜಬರ್ದಸ್ತ್ ಮಾತಾಡ್ತಾರೆ, ಮಾತು ಕೇಳುವಂಗಿಲ್ಲ ಅದನ್ನೆಲ್ಲ ಆ ರೀತಿ ಮಾತಾಡ್ತಾರೆ. ನಿಜವಾಗಿ ಗ್ಯಾರಂಟಿ ಕೊಟ್ಟಾರೆ ನಮ್ಮಲ್ಲೇ, 5-6 ಗ್ಯಾರಂಟಿ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಹಾಗಾದರೆ ರೈತರ ಆತ್ಮಹತ್ಯೆ ಯಾಕೆ ನಿಲ್ತಾ ಇಲ್ಲ? ಆರ್ಥಿಕ ಸುಭದ್ರ ಆಗಿದ್ದರೆ ಯಾಕೆ ನಿಲ್ತಾ ಇಲ್ಲ? 60,000 ಕೋಟಿ ರೂಪಾಯಿ ಪ್ರತಿ ವರ್ಷ ಖರ್ಚು ಮಾಡ್ತಾ ಇದ್ದಾರೆ, ಯಾಕಪ್ಪ ಇವರು ಹೋಗ್ತಾ ಇಲ್ಲ? ಆತ್ಮಹತ್ಯೆ ಅನ್ನೋಂಥದ್ದು ಯಾಕೆ ಹೋಗ್ತಾ ಇಲ್ಲ? ಅದಕ್ಕೆ ಇರುವಂಥ ಒಂದೇ ಸೊಲ್ಯೂಷನ್ ಏನಪ್ಪ ಅಂದ್ರೆ, ರೈತ ಬೆಳೆದ ಬೆಳೆಗೆ ಅವಾಗ ರೇಟ್ ಸಿಗಬೇಕು. ಅದು ಯಾವಾಗ ಎಲ್ಲಿವರೆಗೆ ಆಗೋದಿಲ್ಲವೋ ಅಲ್ಲಿವರೆಗೆ ಇದು ನಿರಂತರ ಇರುವುದನ್ನ ಇದು. ಯಾಕೆಂದರೆ ನಾವು ನೀರು ಕೊಡ್ತಾ ಇದ್ದೀವಿ. ಇವತ್ತು ಅನೇಕ ಸಾವಯವ ಕೃಷಿ ಬಗ್ಗೆ ನಾವು ಕೊಡ್ತಾ ಇದ್ದೀವಿ. ನಮ್ಮ ರೈತರಲ್ಲಿ ಎಲ್ಲ ಸರಿ ಐತಿ. ಬೆಳೆದ ಬೆಳೆಯನ್ನು ಮಾರೋದಕ್ಕೆ ಅವಕಾಶ ಇಲ್ಲ ರೈತಗೆ. ಅದಕ್ಕೆ ನಾವು ಎಂದು ಹೇಳ್ತಾ ಇರೋದು, ರೈತ ನಾಯಕರಿಗೆ ಆದಷ್ಟು ತಿಳಿಸಲು ಪ್ರಯತ್ನ ಮಾಡ್ತಾ ಇರೋದು, MS ಸ್ವಾಮಿನಾಥನ್ ಮಾಡಿದ ಪ್ರಕಾರ, ಅವ್ರ ರೇಟ್ ಪ್ರಕಾರ ಕೊಡಿಸುವಂಥ ವ್ಯವಸ್ಥೆ ಮಾಡಿರಿ. ಭಾಳ ವೈಜ್ಞಾನಿಕ ಅಭ್ಯಾಸ ಮಾಡಿದ್ದಾರೆ ಅವರು. C2+ ಏನೋ ಹೇಳ್ತಾರೆ, C2+2, C2+2ನೋ ಅಥವಾ C2+50 ಅದು ನಾವು ಏನು ಖರ್ಚು ಮಾಡಿರ್ತೀವಿ ಎಲ್ಲ ಮಾಡಿದ ಮೇಲೆ ಎಷ್ಟು ಖರ್ಚಾಗಿರ್ತದಲ್ಲ ಆ ಖರ್ಚದ ಅರ್ಧ ಏರಿಸಿ ಮಾಡೋದು. $100 ಖರ್ಚಾಗಿದ್ರೆ $150 ಬೆಲೆ ಕಟ್ಟುವಂಥದ್ದು. ಇಲ್ಲಿ ಸಾಧ್ಯದನ ಈ ದೇಶದಲ್ಲಿ ಇದು ಎಲ್ಲಿವರೆಗೆ ಸಾಧ್ಯ ಇಲ್ಲವೋ ಅಲ್ಲಿವರೆಗೆ ಆತ್ಮಹತ್ಯೆ ನಡೆಯೋದೇ ಇದು. ಇದರಲ್ಲಿ ಎರಡು ಮಾತೇ ಇಲ್ಲ. ಅದಕ್ಕಾಗಿ ವ್ಯವಸ್ಥೆಗೆ ಬದಲಾವಣೆ ಮಾಡೋದಕ್ಕಾಗಿ ಏನಾದರೂ ಗುದ್ದಾಡಬೇಕಾದ್ರೆ ನಮ್ಮ ರೈತ ನಾಯಕರು ಅದನ್ನು ಮಾಡಬೇಕಾದ್ರೆ ರೈತ ನಾಯಕರನ್ನ ಅವರ ಮಾಡಬೇಕಾದ್ರೆ ರೈತ ನಾಯಕರು ಜಂಟಿಯಾಗಿ ತಮಗೆ ತಾವು ಶಿಕ್ಷಣ ಕೊಡಬೇಕು. ಸರ್ಕಾರ ಕೊಡೋದಿಲ್ಲ, 2% ಖರ್ಚು ಮಾಡ್ತದೆ ಶಿಕ್ಷಣಕ್ಕೆ. ಅಂದಾಗ ನಾವು ಇಂಪ್ರೂವ್ ಆಗಿದ್ರೆ ಹೆಂಗೆ ಆಗ್ತೀವಿ? ನಮ್ಮ ಬೆಳವಣಿಗೆ ಆಗಲಿಪ್ಪ, ನಮ್ಮ ರೈತ ಇನ್ನಷ್ಟು ಹೆಚ್ಚು ಬೆಳೀಲಿ, ಅವ್ನು ಮಾರ್ಕೆಟ್ ಸಿಗಲಿದ್ರೆ ಎಲ್ಲಿ ಸಾಧ್ಯ? ಇವನ್ ಅಮೇರಿಕಾ ಇನ್ನುಳಿದ ಕಡೆ ಸಬ್ಸಿಡಿ ಕೊಡ್ತಾ ಇದ್ದಾರೆ ಒಬ್ಬ ರೈತಗೆ, ವರ್ಷಕ್ಕೆ 40 ಲಕ್ಷ 45 ಲಕ್ಷ ಸಬ್ಸಿಡಿ ಕೊಡ್ತಾ ಇದ್ದಾರೆ. ಎಲ್ಲ ರೈತರು ಉಳಿದಿಲ್ಲಲ್ಲೇ. ಸಬ್ಸಿಡಿ ಯಾರ್ದದು? ಈ ಏನು ಕಾರ್ಪೊರೇಟ್ ಇದ್ದಾರೆ, ಮಧ್ಯಮ ವರ್ಗದವ್ರು ಇದ್ದಾರೆ, ಮೇಲ್ಮಧ್ಯಮ ವರ್ಗದವ್ರು ಇದ್ದಾರೆ, ಮೇಲ್ವರ್ಗದವ್ರು ಇದ್ದಾರೆ. ಇವರೆಲ್ಲರ ಗಳಿಕೆ ಉಳಿಕೆಯಲ್ಲಿ ಇದ್ದರೆ ದುಡ್ಡಿನ ಸಬ್ಸಿಡಿ ರೂಪದಲ್ಲಿ ರೈತ ಕೊಟ್ಟು ಬದುಕಿಸ್ತಾ ಇದ್ದಾರಲ್ಲೇ. ಇಲ್ಲ ಅವರು ಬದುಕೋದಿಲ್ಲ. ರೈತ ಬೆಳೀಲಿಲ್ಲ ಅಂದರೆ ಬದುಕ್ತಾರೆ ಹೆಂಗೆ ಮನುಷ್ಯ? ಇಂಥ ಪ್ರಸಂಗ ಇವತ್ತದ. ಈ ದಿಸೆಯಲ್ಲಿ ನಮ್ಮ ಇವತ್ತಿನ ಯುವ ರೈತ ನಾಯಕರು ಎಲ್ಲರೂ, ಒಬ್ಬರಂತಲ್ಲ, ಎಲ್ಲ ರೈತ ನಾಯಕರು ರೈತರ ಈ ಮೂಲ ಸಮಸ್ಯೆನ ಅರ್ಥ ಮಾಡಿಕೊಂಡು ಈ ದಿಸೆಯಲ್ಲಿ ಚರ್ಚೆ ಮಾಡಿ ಮುಂದಿನ ಮೂವ್ಮೆಂಟ್ ಮಾಡಬೇಕಾಗಿದೆ ಅನ್ನೋದು ಭಾಳ ಮಹತ್ವ. ಅಂದರೆ ನಾವು ಮೂವ್ಮೆಂಟ್ ಮಾಡಿದ್ವಿ, ಸ್ಟ್ರೈಕ್ ಮಾಡಿದ್ವಿ, 3,300 ಮಾಡಿದ್ವಿ, ಬಟ್ ಇನ್ನೊಂದು 100 ಮಾಡಿದ್ವಿ ಅಂತಂದರೂ ಅಷ್ಟರಲ್ಲಿ ರೇಟ್ ಏರಿಸಿರ್ತಾರೆ ಮಾರ್ಕೆಟದ. ₹10 ನಮಗೆ ಕೊಟ್ಟರೆ ಅಂದರೆ ₹20 ಅಲ್ಲಿ ಡೆವಲಪ್ ಮಾಡಿರ್ತಾರೆ. ಪ್ರತಿಯೊಂದು ತುಟ್ಟಿಯಾಗಿರ್ತದೆ. ನೇಗಿಲ ಹಿಡ್ಕೊಂಡು ಗಳೆ, ಗಾಡ, ಗೊಬ್ಬರ, ರಾಸಾಯನಿಕ ಗೊಬ್ಬರ ಎಲ್ಲ ರೇಟ್. ಅದರ ಕಾರಣ ಹೇಳಿಬಿಡ್ತಾರೆ, ಯುದ್ಧ ನಡೆದಿರಿ ಅದಕ್ಕೆ ಬರ್ತಾಯಿಲ್ಲ ಅಂತೇಳಿ. ಸ್ಟಾಕ್ ಇದ್ದ ಬಗ್ಗೆ ಮಾತಾಡೋದಿಲ್ಲ ಅವರು, ತಮ್ಮಲ್ಲಿ ಇದ್ದ ಬಗ್ಗೆ ಮಾತಾಡೋದಿಲ್ಲ, ಉಳಿದಿರ್ತ ಅದ್ರ ಬಗ್ಗೆ ಮಾತಾಡೋದಿಲ್ಲ. ಯುದ್ಧ ಶುರು ಹೋಯ್ತು ಅಲ್ಲೇ ಅದಕ್ಕೆ ರೇಟ್ ಹೆಚ್ಚಾವು ಎಲ್ಲರಿಗೂ. ಅದಕ್ಕಾಗಿ ಇವತ್ತು ಈ ಅನ್ನದಾತರ ಆತ್ಮಹತ್ಯೆ ಹೆಚ್ಚಾದಿತ್ತು. ನಾವು ರಿಪೋರ್ಟ್ ನೋಡಿದ್ವಿ ಇವತ್ತು, ಅದನ್ನು ನಿಮ್ಮ ಜೊತೆ ಅದು ಚರ್ಚೆ ಮಾಡ್ತಾಯಿದ್ದೀನಿ ಅದನ್ನು. ಯಾಕಂದರೆ 10,546 ಜನ ಇಡೀ ದೇಶ ತುಂಬ ಹೋದ್ರೆ, ನಮ್ಮ ಕರ್ನಾಟಕದಲ್ಲೇ 3,824 ಜನ ತಿಳ್ಕೊಂಡಿದ್ದಾರೆ. ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ರೈತ ಸಂಬಂಧಿಸಿದಂಥ ಕೃಷಿ ಕೂಲಿಗಳು ಎಲ್ಲರೂ ಬಂದಿರೋದ್ರೆ ಅಂದಾಗ ನಮ್ಮ ಡೆವಲಪ್ ಆಗಿದ್ದೀವಪ್ಪ, ನಾವು ಭಾಳ ಮುಂದುವರೆದೀವಿ ಅನ್ನೋದು ಯಾವ ಆಧಾರ ಮೇಲೆ? ಆತ್ಮಹತ್ಯೆ ನಿಲ್ಲೋದು ಯಾವಾಗ? ಇವತ್ತು ಹೋಗಿ ರೈತನ ಬದುಕನ್ನು ನೋಡ್ರಿ, ಇನ್ನೊಮ್ಮೆ ಮೊಂಬಿಟ್ಟು ಹಚ್ಚಲ್ಲ. ಯಾರೋ 1-2 ಜನ ಭಾಳ ದೊಡ್ಡ ರೈತರು ಒಂದು ದೊಡ್ಡ ಗಾಡಿ ಹಿಡ್ಕೊಂಡು ದೊಡ್ಡ ಮನೆ ಕಟ್ಕೊಂಡು ದೊಡ್ಡದಾಗ ಇದ್ದಾರೆ ಅಂದ್ರೆ ಎಲ್ಲರೂ ಹಂಗೆ ಇದ್ದಾರೆ ಅಂತಲ್ಲ. ಇಡೀ ರೈತರು ಕುಟುಂಬದವ್ರು ಅಲ್ಲಿ ಕೃಷಿ ಕಾರ್ಮಿಕರಿದ್ದಾರೆ. ಏನೇ 108 ಜನ ಇದ್ದಾರೆ ಅಲ್ಲೆಲ್ಲೇ. ಅವ್ರು ದುಡಿಲಾರ್ದ ಅವತ್ತು ದಿನ ಅವ್ರು ನಡೆಯೋದು ಇಲ್ಲ, ದುಡಿಲೇಬೇಕಾಗ್ತದೆ. ಅವ್ರಿಗೆ 200 ಕೊಡ್ತೀರಿ ರೂಪಾಯಿ, 300 ಕೊಡ್ತೀರಿ. ಮಾರ್ಕೆಟ್ ಹೆಚ್ಚೈತಿಲ್ರಿ. 1 ಕಿಲೋ ಜೋಳಕ್ಕೆ ಎಷ್ಟು ಅದರಪ್ಪ ಇವತ್ತು? ನೀವು ಚಲೋ ಜೋಳ ತಿಂತೀರಪ್ಪ ಅಂದ್ರೆ 58-60 ಕಿಲೋ ಒಂದು ಜೋಳ, 65-70 ಕಿಲೋ ಅಕ್ಕಿ. ಅಕ್ಕಿ 5 ಕಿಲೋ ಕೊಡ್ತೀರಿ. ಇಷ್ಟಾದ್ರೆ ಮುಗಿದು ಬಿಡ್ತಾವ್ರ ಬದುಕ. ಅವ್ರ ಮಕ್ಕಳ ಮದುವೆ, ಅವ್ರ ಮಕ್ಕಳು ಕಲಿಸೋದು ಮಾಡೋದು, ಒಂದು ಕುಟುಂಬ ಬರ್ತದೆ, ಎಲ್ಲರೂ ಬದುಕುವಂಥ. ನಾವು ಮಾರ್ಕೆಟ್ ಕೊಡೋಗಿಲ್ಲ, ನೀವು ಏನು ಕೊಡೋದು ಬೇಕಾಗಿಲ್ಲ. ನಾವು ಕೇಳ್ತಾ ಇರೋದು ಇವತ್ತು ರೈತರಿಗೂ ಅಷ್ಟೇ ಹೇಳ್ತಾ ಇರೋದು, ರೈತರು ಇದನ್ನ ಕೇಳಬೇಕಾಗಿದೆ, ನಮ್ಮ ಮಾರ್ಕೆಟ್ ಕೊಡ್ರಿ ಅಂತೀರಿ. ಏನೋ ಸಪೋರ್ಟಿಂಗ್ ಪ್ರೈಸ್ ಕೊಡ್ತೀರಿ. ಸಪೋರ್ಟಿಂಗ್ ಪ್ರೈಸ್ ನೋಡಿ ಉಳಿಬೇಕಾಗಿತ್ತಲ್ಲ. ಯಾಕೆ ಆತ್ಮಹತ್ಯೆ ಯಾಕೆ ಮಾಡ್ಕೊಳಗಿರ್ತಾರೆ? ಇವು ಪ್ರತಿ ವರ್ಷ ಮೋದಿಯವ್ರು ಹೇಳ್ತಾರೆ, ಸಿದ್ದರಾಮಯ್ಯರು ಹೇಳ್ತಾರೆ, ಏನೋ ಸಪೋರ್ಟಿಂಗ್ ಪ್ರೈಸ್ ಕೊಡ್ತೀರಿ, ಬೆಂಬಲ ಬೆಲೆ ಕೊಡ್ತೀವಿ, ಅದು ಸಾಯ್ತಾರೆ ರೈತರು. ಆತ್ಮಹತ್ಯೆ ಯಾಕೆ ಮಾಡ್ಕೊಳ್ತಾ ಇದ್ದಾರೆ? ಇದಕ್ಕೆ ಈ ಉತ್ತರ ಹುಡುಕೋದಕ್ಕೆ ಇವತ್ತು ಭಾಳ ಅವಶ್ಯಕ. ರೈತರನ್ನೋದು ವಿಚಾರ ಮಾಡಿರಿ. ಮತ್ತು ನಮ್ಮನ್ನು ನಾವು ಮೇಲೆ ತಗೋಬೇಕು, ನಾ ಇನ್ನೊಬ್ರು ನಮ್ಮ ಬಂದು ಎತ್ತುದಿಲ್ಲ ಅನ್ನೋದು ನಮಗೆಲ್ಲ ಗೊತ್ತಿರಲಿ ಅಂತ ಹೇಳ್ತಾ, ಒಟ್ಟಾರೆಯಾಗಿ ರೈತರ ಆತ್ಮಹತ್ಯೆ ಒಟ್ಟಲ್ಲಿ ನಿಲ್ಲಬೇಕು, ಸಾಲ ಹರಿದು ಹೋಗ್ಬೇಕು. ಅಂಥ ಯೋಜನೆ, ಅಂಥ ಒಂದು ಪ್ಲ್ಯಾನ್ ಇರೋದು MS ಸ್ವಾಮಿನಾಥನ್ ಅವರ ಆ ಒಂದು ಸೂತ್ರ. ಆ ದಿಶೆಯಲ್ಲಿ ನಮ್ಮ ಸರ್ಕಾರ MS ಸ್ವಾಮಿನಾಥನ್ ಸೂತ್ರ ತಂದರೆ
ಎಲ್ಲರಿಗೂ ಬದುಕಾಗ್ತದೆ, ರೈತರು ಬದುಕ್ತಾರೆ, ಆತ್ಮಹತ್ಯೆ ನಿಲ್ಬೋದೇನೋ, ನಿಲ್ತಾವು ಅಂತ ಖಚಿತವಾಗಿ ಹೇಳ್ಬೋದು. ಅಲ್ಲಿವರೆಗೆ ಇದೇ ರೀತಿ ಹೋಗೋದು ನಾವು ಭಾಷಣ ಮಾಡೋದು, ಈ ದೇಶದ ಬೆನ್ನೆಲುಬು ರೈತ ಅನ್ನೋದು ಅವ್ನ ಬೆನ್ನು ಮುರಿಯುವಂಥ ಕೆಲಸಗಳು ನಿರಂತರ ನಡೀತಾ ಇರ್ತಾವೆ. ಇದು ನಮ್ಮ ರೈತರಿಗೂ ತಿಳಿತಾ ಇಲ್ಲ. ತಿಳಿಸಿಕೊಡೋ ಕೆಲಸವನ್ನು ರೈತ ನಾಯಕರು ಮಾಡಬೇಕಾಗಿದೆ. ಇವತ್ತು ರೈತ ನಾಯಕರು ಹೋರಾಟಕ್ಕಿಂತ ಪ್ರತಿಯೊಬ್ಬ ರೈತನ ಎಚ್ಚರಗೊಳಿಸಿ ಈ ಸರ್ಕಾರನ ಎಲ್ಲಿವರೆಗೆ ನೀವು ನಿಮ್ಮ ಲೆಜಿಸ್ಲೇಟಿವ್ ಶಾಸಕಾಂಗ ನಿಮ್ಮ ಕೈಯಾಗಿ ತೊಗೊಳ್ಳೋದಿಲ್ಲೋ ಅಲ್ಲಿವರೆಗೆ ನಿಮ್ಗೆ ಬೇಕಾದಂಥ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಕಾನೂನು ಮಾಡೋರು ಅವರು ಅಧಿಕಾರ ಸಾಯಿ ಜನ ಹೇಳೋರು ಕಾನೂನು ಹಂಗೈತೆ ನಾವು ಹೋಗ್ತೀವಿ ಅಂತ ಹೇಳ್ತಾರೆ. ಎಲ್ಲದಕ್ಕೂ ಕಾನೂನು ಹೇಳ್ತಾರೆ. ಮೊನ್ನೆ ಏನು ಹೇಳಿದ್ರು ಸತೀಶ್ ಅವ್ರಿಗೆ ಹೇಳಿದ್ರು 40,000 ರೂಪಾಯಿ ಕೊಡಂದಾರ ರೀ 1 ಎಕರೆಗೆ. ಹಂಗೈತಿ ನಮ್ಮ ಸಜೆಷನ್ ಐತಿ. ಇವತ್ತು 82,000 ಕೊಡುತ್ತೆ ಅಪೇಕ್ಷೆ ಹೇಳಿದ್ದೀನಿ ಹೇಳೋದಿಲ್ಲ ನಾವು. ಅದೇ ಕಾಲಕ್ಕೆ 1 ಲಕ್ಷ ಮಾಡೋದು ರೈತರು ಕೇಳ್ತಾ ಇದ್ದಾರೆ. 1 ಲಕ್ಷ ಕೊಟ್ಟು ಮಾಡಿ ಕಡಿಮೆನ ಅದು, ಆದ್ರೆ ಅವ್ರು ಮಾಡ್ತಾ ಇಲ್ಲ. ಅಂದಾಗ ಮತ್ತು ಆತ್ಮಹತ್ಯೆ ಕಡಿಮೆ ಆಗೋದ್ರೆ ಹೆಂಗೆ ಆಗ್ತದೆ ರೀ? ಪ್ರೊಡಕ್ಷನ್ ಸಿಕ್ಕಾಪಟ್ಟೆ ಖರ್ಚಾಗಿರ್ತದೆ. ಅದ್ರ ತಕ್ಕಂಗೆ ನಮ್ಗೆ ಹೊಳ್ಳಿ ವಾಪಸ್ ಬರಲಿಲ್ಲ ಅಂದ್ರೆ ಅಮೌಂಟ ಮಾರ್ಕೆಟ್ ನಮಗೆ ಸಿಗಲಿಲ್ಲ ಅಂದ್ರೆ ರೈತ ಬದುಕನೇ ಅವ್ಗಿರೋ ಹಾದಿ ಒಂದ ಸಾಲ ಬಗೆಹರಿಸಲು ಹರಿಸ್ಬೇಕು ಒಂದ, ಇಲ್ಲ ಆತ್ಮಹತ್ಯೆ ಮಾಡ್ಬೇಕು ಅಂತ. ಏನಂತೀರಿ ಇದಕ್ಕಾಗಿ ಹೆಚ್ಚಾಗ್ತದೆ ಆತ್ಮಹತ್ಯೆ ಅಂತ ಮತ್ತೆ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು. ಲೈಕ್ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಸ್ಬೋದು. S16 ನ್ಯೂಸ್ ಅರ್ಥಾತ್ ಹೇಸಿದ್ದಾರನ್ನು ಸತ್ಯಕ್ಕಾಗಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.